ಮಾನ್ಯ ಸಭಾಪತಿಗಳ ಚುಕ್ಕೆ ಗುರುತಿನ ಪ್ರಶ್ನೆ 127 ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಲು ಬಯಸುತ್ತೇನೆ. ಸಭಾನಾಯಕರು ಮುಖ್ಯಮಂತ್ರಿ ಮಾನ್ಯ ಸಭಾಪತಿಗಳ ಭಾಳ ಮಹತ್ವವಾಗಿರ್ತಕ್ಕಂಥ ಪ್ರಶ್ನೆ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ರಾಜ್ಯದಲ್ಲಿರುವ ಮೂಲ ಆದಿವಾಸಿಗಳು ಜೇನುಕುರುಬ, ಕೊರಗ, ಈ ರೀತಿಯಾಗಿರ್ತಕ್ಕಂಥ ಈರುಳಿಗ, ಸೋಲಿಗ, ಸಿದ್ದಿ, ಬೆಟ್ಟ ಕುರುಬ, ಕುಡಿಯ, ಮಲೆಕುಡಿಯ, ಪಣಿಯನ್ನು, ಎರವ, ಅಸಲರು ಮತ್ತು ಗೌಡಲು, ಈ ರೀತಿಯಾಗಿ 12 ಅರಣ್ಯಾಧಾರಿತ ಮೂಲ ಆದಿವಾಸಿಗಳ ಬುಡಕಟ್ಟುಗಳ ಅಭಿವೃದ್ಧಿಗಾಗಿ ವಿಶೇಷ ಅಭಿವೃದ್ಧಿಗಳ ಯೋಜನೆಯನ್ನು ರೂಪಿಸುವ ಜೊತೆಗೆ ಅವರ ಬಗ್ಗೆ ಕಲೆ, ಸಂಸ್ಕೃತಿ, ಭಾಷೆ ಮತ್ತು ಇತರ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿ ಉಳಿಸಿಕೊಳ್ಳಲು ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರವನ್ನು ಪ್ರಾರಂಭ ಮಾಡಲಾಗಿದೆ. ಅದಕ್ಕೆ ಸಾಕಷ್ಟು ಅನುದಾನವನ್ನು ಒದಗಿಸಿದ್ದೀರಾ. ಅದರ ಕಾರ್ಯ ವೈಖರಿ ಯಾವ ರೀತಿ ನಡೀತಾ ಇದೆ, ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಏನು ಅಂತೇಳಿ ಮುಖ್ಯಮಂತ್ರಿಗಳಿಂದ ಉತ್ತರವನ್ನು ಬಯಸಿದ್ದೆ. ಆದರೆ ಧ್ವನಿ ಇಲ್ಲದ ಸಮಾಜ ಇವೆಲ್ಲ. ಧ್ವನಿ ಇಲ್ಲದ ಸಮಾಜ ಅನ್ನೋದಕ್ಕಿಂತ ಇವರಿಗೆ ಪ್ರಾತಿನಿಧ್ಯವೇ ಇಲ್ಲದೆ ಇರ್ತಕ್ಕಂಥವ್ರು, ವಿಶೇಷವಾಗಿ ಕಾಡು ಮತ್ತು ಕಾಡಂಚಿನಲ್ಲಿರ್ತಕ್ಕಂಥ ವಾಸ ಮಾಡ್ತಾ ಇರ್ತಕ್ಕಂಥವ್ರು, ಇವರ ಬಗ್ಗೆ ಇರ್ತಕ್ಕಂಥ ಮಾಹಿತಿಯನ್ನು ಅವರು ಆದಿವಾಸಿಗಳು ಇರ್ತಕ್ಕಂಥ ವರದಿಯನ್ನು ಅವ್ರು ಕೊಟ್ಟರೆ ಅವ್ರು ಬಂದು ಪಾಪ ನನ್ನನ್ನು ಭೇಟಿ ಮಾಡಿ, ಕೃಷ್ಣಮೂರ್ತಿ ಅಂತೇಳಿ ನಮ್ಮ ಕನಕಪುರ ತಾಲೂಕಿನಲ್ಲಿ ಈರುಳಿಗ ಮೊದಲನೇ ಗ್ರಾಜ್ಯುಯೇಟ್, ಅವನು ನಮ್ಮ PhD ಮಾಡಿರ್ತಕ್ಕಂಥವನು, ಹಲವರ ಸಹಾಯದಿಂದ ಅವನು ಮಾಡಿದ್ದಾನೆ. ಅಂತ ಒಬ್ಬ ಹುಡುಗ ಸ್ವಲ್ಪ ಈ ಒಂದು ವಿಚಾರದಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ವರದಿಯನ್ನು ನೋಡಿದ್ರೆ ನಮಗೆ ಗಾಬರಿ ಆಗ್ತದೆ. ಬಜೆಟ್ನಲ್ಲೂ 25-26 ಬಜೆಟ್ನಲ್ಲೂ ಕೂಡ ಇವ್ರ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ಪ್ರಸ್ತಾಪ ಮಾಡಿ ಇವರಿಗೆ ನಾವು ವಿಶೇಷವಾಗಿ ಇವ್ರಿಗೆ ಸಾಕಷ್ಟು ಅನುದಾನವನ್ನು ಒದಗಿಸ್ತೀವಿ ನಾವು ಅಂತ ಹೇಳ್ತೀವಿ. ಆದರೆ ಈ ಉತ್ತರ ಸಂಪೂರ್ಣ ನಿರಸವಾಗಿರ್ತಕ್ಕಂಥ ಉತ್ತರ. ನಾನು ಮುಖ್ಯಮಂತ್ರಿಗಳಿಂದ ಈ ಉತ್ತರವನ್ನು ಬಯಸಿ ನಿರೀಕ್ಷೆ ಮಾಡಿರಲಿಲ್ಲ ಮಾನ್ಯ ಸಭಾಪತಿಗಳೇ.